ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ನಮಸ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡಿದ್ವಿ ಅಂತಂತಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ವಿ, ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡೋದು ಹೆಂಗೆ ಅಂತ ನೋಡಿದ್ವಿ, ಏನೇನು ಕಂಟೆಂಟ್ ಇರಬೇಕು ಯೂನಿಯನ್ ಟ್ರೇಡಲ್ಲಿ ಅಂತ ನೋಡಿದ್ವಿ. ಲೆಟ್ಸ್ ಸಿ ಇನ್ನೊಂದು ಕ್ವಶನ್ ನೋಡ್ಬೋಣ. ಏನು ಅಂತಂತಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಟಿ ಲಾಸ್ಟ್ ಕೊಡಬೇಕಾದ್ರೆ ಒಂದ್ಸಲ ಹೇಳಿದೆ, ಏನಕ್ಕೆ ಬೇಕಪ್ಪ ಇದು, ಏನಕ್ಕೆ ಬೇಕು ಅಲ್ಲ, ಏನು ಯೂಸ್ ಏನಿದು, ಏನಕ್ಕೋಸ್ಕರ ನಾವು ಇದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಏನು ಅಡ್ವಾಂಟೇಜ್ ಇದೆ ಅನ್ನೋವಂಥದ್ದು ಇವತ್ತು ತಿಳ್ಕೊಳ್ತಾ ಹೋಗೋಣ. ಏನೇನು ಅಡ್ವಾಂಟೇಜ್ ಇದೆ ಅಂತಂದರೆ ನಾನು ಸಿಂಪಲಾಗಿ ಹೇಳ್ತೀನಿ ನೋಡಿ. ಎಕ್ಸಾಮಲ್ಲಿ ಇದೇ ರೀತಿ ಕೇಳ್ತಾನೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂತ ಕೇಳ್ಬಿಡ್ತಾನೆ. ಸಿಂಪಲ್ ಅಲ್ವಾ? ಸೊ ಈ ರೀತಿ ನೀವು ಏನಾದರೂ ಕೇಳಿದಾಗ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂತ ಏನಾದರೂ ನಿಮ್ಗೆ ಕೇಳಿದರೆ, ಸೊ ಇಲ್ಲಿ ಏನಂತ ನೀವು ಬರಿತೀರಾ ಅಂತಂತಂದರೆ, ಇಲ್ಲಿ ಕೆಳಗಡೆ ನಾನು ಎಕ್ಸ್ಪ್ಲೇನ್ ಮಾಡೋವಂಥ ಪಾಯಿಂಟ್ಸ್ಗಳನ್ನು ಬರಿತೀರಾ. ಸೊ ಇಲ್ಲಿ ಎರಡು ರೀತಿ ಕೇಳ್ಬೋದು. ಒಂದು ಅಡ್ವಾಂಟೇಜ್ ಅಂತನಾದರೂ ಕೇಳ್ತಾರೆ, ಇಲ್ಲ ಅಂತಂದರೆ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಾರೆ ನಿಮಗೆ. ಓಕೆ, ಇನ್ ಕೇಸ್ ಏನಾದ್ರು ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ಏನೇನು ಎಫೆಕ್ಟ್ಸು ಅಂತ. ಇದು ಸೆಕ್ಷನ್ 13 ಆಫ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ಎಕ್ಸ್ಪ್ಲೇನ್ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಎರಡು ಥರ ಕ್ವಶನ್ ರೇಸ್ ಆದರೂ ಕೂಡ ಸೇಮ್ ಆನ್ಸರ್ ಇದೆ. ಒಂದು ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂತ. ಇಲ್ಲಿ ನೋಡಿ, ಅಡ್ವಾಂಟೇಜಸ್ ನಿಮಗೆ ಟ್ರೇಡ್ ಯೂನಿಯನ್ ಕೇಳ್ತಾ ಇಲ್ಲ, ಅಡ್ವಾಂಟೇಜಸ್ ಕೇಳ್ತಾ ಇದ್ದಾರೆ ರಿಜಿಸ್ಟರ್ ಮಾಡಿಸಿದ್ರೆ ಏನು ಯೂಸಪ್ಪ ಅಂತ ಕೇಳ್ತಾ ಇದ್ದಾರೆ. ಓಕೆ, ರಿಜಿಸ್ಟರ್ ಮಾಡಿಸಿದ್ರೆ ಏನು ಎಫೆಕ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಈ ರೀತಿ ಕೇಳಿದಾಗ ಎರಡಕ್ಕೂ ಕೂಡ ಸೆಕ್ಷನ್ 13ನ ಮೆನ್ಷನ್ ಮಾಡ್ಕೊಳ್ಳಿ. ಸೆಕ್ಷನ್ 13ನ ಮೆನ್ಷನ್ ಮಾಡ್ಕೊಂಡು ನಾನು ಕೆಳಗಡೆ ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ತೀನಿ. ಸೊ ಈ ಪಾಯಿಂಟ್ಸ್ಗಳನ್ನು ಬರಿಬೇಕಾಗುತ್ತೆ ನೀವು. ಓಕೆ, ಏನೇನು ಯೂಸ್ ಆಗುತ್ತೆ ಅಂತಂದರೆ ನೋಡಿ, ಸಿಂಪಲ್ ಆಗಿ ಒಂದು ಕಾರ್ಪೊರೇಟ್ ಬಾಡಿ ಅನ್ನುವಂಥ ಒಂದು ಹೆಸರು ಬರುತ್ತೆ. ಒಂದ್ಸಲ ಕಾರ್ಪೊರೇಟ್ ಸಂಸ್ಥೆ ಆಗುವಂಥ ಒಂದು ಹೆಸರು ಬರಬೇಕು ಅಂದರೆ ಅಲ್ಲೊಂದು ಟ್ರೇಡ್ ಯೂನಿಯನ್ ಇರಬೇಕಾಗುತ್ತೆ. ಈ ರಿಜಿಸ್ಟ್ರೇಷನ್ ಅಲ್ಲೊಂದು ಅಡ್ವಾಂಟೇಜ್ ಆಯಿತಾ. ಅದಾದಮೇಲೆ ಇದಕ್ಕೆ ಒಂದು ಕಾಮನ್ ಸಕ್ಸೆಷನ್ ಇರುತ್ತೆ. ಅಂತಂದರೆ ಒಂದು ಸಲ ಟ್ರೇಡ್ ಯೂನಿಯನ್ ನಿಮ್ಮ ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ಅದು ಯಾರೋ ಒಬ್ಬರ ಹೆಸರಲ್ಲಿ ಆಗುವಂಥದ್ದಲ್ಲ, ಅದ್ರ ಮುಂದ್ಗಡೆ ಯಾರು ಪ್ರೆಸಿಡೆಂಟ್ ಆಗ್ತಾನೆ, ಮುಂದ್ಗಡೆ ಯಾರು ಆಗ್ತಾನೆ, 3 ವರ್ಷ ಒಂದ್ಸಲ ರಿನ್ಯೂವಲ್ ಅಂತ ಹೇಳಿದ್ನಲ್ಲ, ಆ ರೀತಿ ಆಗ್ತಾ 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 ಅಂದರೆ ಉತ್ತರಾಧಿಕಾರನ ಪಡಿತಾ 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 ಅದು ಒಂದು ಉತ್ತರಾಧಿಕಾರದ ಹಕ್ಕನ್ನು ಪಡೆಯುತ್ತೆ. ಆ ಯೂನಿಯನ್ ಮುಂದೆ 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 ಪಡಿತಾ ಹೋಗ್ತಾ ಹೋಗುತ್ತೆ. ಆಮೇಲೆ ಎಲ್ಲರಿಗೂ ಸೇರಿ ಒಂದು ಕಾಮನ್ ಸೀಲ್ ಇರುತ್ತೆ, ಸಾಮಾನ್ಯ ಮುದ್ರೆ ಇರುತ್ತದೆ ಎಲ್ಲರಿಗೂ ಸೇರಿಬಿಟ್ಟು. ಕ್ಲಿಯರಾ? ಸೊ ಇದಾದಮೇಲೆ ಇಲ್ಲಿರುವಂತಹ ಮೂವೇಬಲ್ ಇಮ್ಮೂವೇಬಲ್ ಪ್ರಾಪರ್ಟಿ ಇರುತ್ತಲ್ವಾ, ಅವರು ಕೊಂಡ್ಕೊಳ್ಬೋದು ಅಥವಾ ಮಾರಬಹುದು. ಅರ್ಥಾಗ್ತಿದೆಯಾ? ಈ ರೀತಿಯಾದಂಥ ಅಧಿಕಾರ ಸಿಗುತ್ತೆ ಅವರಿಗೆ. ಕೊಂಡ್ಕೊಳ್ಬೋದು ಅಥವಾ ಮಾರಬಹುದು. ಯಾವುದ್ರ ಮೇಲೆ ಏನಾದರೂ ಡಿಸ್ಪ್ಯೂಟ್ ಆಗಿದೆ, ಕ್ಲೇಮ್ ಆಗಿದೆ, ಏನಾದರೂ ಮಾಡಬೇಕು, ಇಂಥ ಟೈಮಲ್ಲಿ ಮೇ ಬಿ ಪರ್ಚೇಸ್ ಮಾಡ್ಬೋದು, ಇಲ್ಲ ಮೇ ಬಿ ಮಾರಬಹುದು, ಯಾವ ರೀತಿನಾದರೂ ಮಾಡಬಹುದು. ಇಂಥ ಒಂದು ಅಧಿಕಾರ ಸಿಗುತ್ತೆ. ಓಕೆ, ವೆಲ್. ಆಮೇಲೆ ಇಟ್ ಕ್ಯಾನ್ ಕಾಂಟ್ರಾಕ್ಟ್ ಥ್ರೂ ಇಟ್ಸ್ ಏಜೆಂಟ್ಸ್ ಅಂತಂದರೆ ಏಜೆಂಟ್ಸ್ಗಳನ್ನ ಅಪಾಯಿಂಟ್ ಮಾಡಿಕೊಂಡು ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಳ್ಳಬಹುದು. ಇವೆಲ್ಲ ಮಾಡ್ಕೋಬೇಕು. ಈ ರೀತಿ ಎಲ್ಲಾದಂಥ ಒಂದು ಚಿಹ್ನೆ ಬೇಕು, ಕಾಂಟ್ರಾಕ್ಟ್ ಮಾಡ್ಕೋಬೇಕು, ಸ್ವತ್ತನ್ನು ಮಾರಬಹುದು ಅಥವಾ ಮೂವೇಬಲ್ ಇಮ್ಮೂವೇಬಲ್ ಪ್ರಾಪರ್ಟಿನ. ಇಲ್ಲ ಅಂತಂದರೆ ಸ್ಯೂ ಮಾಡಬಹುದು, ದಾವೆಯನ್ನು ಹೂಡಬಹುದು, ದಾವೆಯನ್ನು ತೆಗೆದುಕೊಳ್ಳಬಹುದು, ಮೊಕದ್ದಮೆಯನ್ನು ಹಾಕಬಹುದು. ಈ ರೀತಿಯಾಗಿ ಏನಾದರೂ ನೀವೆಲ್ಲ ರೀತಿಯಾಗಿ ಮಾಡ್ಕೊಳ್ತೀರಾ ಅಂತಂತಂದರೆ ವಿತೌಟ್ ರಿಜಿಸ್ಟ್ರೇಷನ್ ನಿಮಗೆ ಯಾರೂ ಕೂಡ ಎಂಟರ್ಟೈನ್ ಮಾಡಲ್ಲ. ಕಾನೂನಿನ ಪ್ರಕಾರ ವಿತೌಟ್ ರಿಜಿಸ್ಟ್ರೇಷನ್ ನೀವು ಏನು ಹೇಳಿದ್ರು ಕೂಡ ಕೇಸ್ ಹಾಕ್ಕೊಳಕ್ಕಾಗಲ್ಲ, ಒಬ್ಬ ಏಜೆಂಟ್ ಇಡೋಕ್ಕಾಗಲ್ಲ, ಮಾರೋಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ, ಸೀಲ್ ಇರಲ್ಲ. ನೀವಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೊಬ್ರು ಓನರ್ ಯಾರ ಜಾಗದಲ್ಲಿ ಬರ್ತಾರೆ ಗೊತ್ತಿಲ್ಲ, ಅದನ್ನು ಕಾರ್ಪೊರೇಟ್ ಬಾಡಿ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ನಿಮಗೆ ಆಗಬೇಕು ಅಂತಂತಂದರೆ ನೀವು ರಿಜಿಸ್ಟ್ರೇಷನ್ನ ಮಸ್ಟ್ ಆ್ಯಂಡ್ ಶುಡ್ ಮಾಡಿಸಿರ್ಬೇಕು. ಒನ್ಸ್ ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ ನೀವು ಮಾಡಿಸಿದ್ದೀರಾ ಅಂತಂತಂದರೆ ಯಾವ ರೀತಿ ಅಂದರೆ ನಿಮ್ಮ ಹತ್ರ ಲೈಸೆನ್ಸ್ ಸಿಕ್ಕಂಗೆ ಒಂದು ಯೂನಿಯನ್ ನಾನು ಕಟ್ಕೊಂಡು ಮುಂದೆ ಹೋಗ್ತೀನಿ ಅಂತ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಆಲ್ಸೋ ದ ಎಫೆಕ್ಟ್ಸ್ ಆಫ್ ದ ರಿಜಿಸ್ಟ್ರೇಷನ್ ಅಂತೇಳಿ ನಾವು ಹೇಳಬಹುದು. ಓಕೆ, ವೆಲ್. ಈಗ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟು ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೀರಿಯಸ್ಲಿ ನಾನು ಹೇಳ್ತಾ ಇದ್ದೇನೆ. ಮೇ ಬಿ ಕ್ವಶನ್ಸ್ಗಳು ರೈಸ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಫಂಡ್ಸ್ ಮೇಲೆ ರೈಸ್ ಆಗುತ್ತೆ. ಏನಪ್ಪ ಇದು ಫಂಡ್ಸ್ ಅಂದರೆ ಗೊತ್ತಲ್ವಾ? ಹಣ, ನಿಧಿ ಅಲ್ವಾ? ಸೊ ಏನಂತ ಕೇಳ್ತಾರೆ ಅಂತಂತಂದ್ರೆ ಎರಡು ಟೈಪು ಫಂಡ್ಸ್ ಇದೆ ಟೋಟಲ್ ಆಗಿ. ಒಂದು ಕಾಮನ್ ಫಂಡ್ ಇರುತ್ತೆ, ಇನ್ನೊಂದು ಪೊಲಿಟಿಕಲ್ ಫಂಡ್ ಇರುತ್ತೆ. ಕಾಮನ್ ಫಂಡ್ ಅನ್ನೋದಕ್ಕಿಂತ ಅದನ್ನೇನಂತ ತೊಗೊಳ್ಳಿ ಅಂತಂದರೆ ಜನರಲ್ ಫಂಡ್ ಅಂತ ತೊಗೊಳ್ಳಿ. ವೆಲ್, ಇನ್ನೊಂದು ಪೊಲಿಟಿಕಲ್ ಫಂಡ್ ಅಂತ ತೊಗೊಳ್ಳಿ. ಈ ಸೆಕ್ಷನ್ ಎಲ್ಲಿದೆ ಮತ್ತು ಇವನ್ನ ನಿಮಗೆ ಹೇಳಿದೆ. ಓಕೆನಾ? ಚಾಪ್ಟರ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಸ್ಟಾರ್ಟಿಂಗ್ಸಲ್ಲೇ ಹೇಳಿದೆ, ನೀವು ಬೇರೆ ಆ್ಯಕ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಸೈಡಿಗೆ ಒಂದು ಕಾಪಿ ಹಿಡ್ಕೊಂಡು ಓದ್ತಾ ಹೋಗಿ. ನಾಲೆಜ್ ಲೆವೆಲ್ ಬೇರೆ ಇರುತ್ತೆ. ಬೇರೆ ಆ್ಯಕ್ಟನ್ನು ಫಾಲೋ ಮಾಡಿ, ಬೇರೆ ಆ್ಯಕ್ಟಲ್ಲಿರುವಂತಹ ಇಲ್ಲುಸ್ಟ್ರೇಷನ್ಗಳನ್ನು ಹಾಕಕ್ಕೆ ಟ್ರೈ ಮಾಡಿ. ಬೇರೆ ಆ್ಯಕ್ಟಲ್ಲಿ ಪ್ರತಿಯೊಂದನ್ನು ಕ್ರಾಸ್ ಚೆಕ್ ಮಾಡಿ ಏನೇ ಓದ್ತಿದ್ರ ಅಂದರು. ಸೆಕ್ಷನ್ 15 ಏನು ಹೇಳುತ್ತಪ್ಪ ಅಂತಂತಂದರೆ ಸಾಮಾನ್ಯ ನಿಧಿ ಬಗ್ಗೆ ಮಾತಾಡುತ್ತೆ. ಸೆಕ್ಷನ್ 16 ಏನು ಹೇಳುತ್ತಪ್ಪ ಅಂದರೆ ರಾಜಕೀಯ ನಿಧಿಯ ಬಗ್ಗೆ ಮಾತಾಡುತ್ತೆ. ಏನಂತಾರೆ ಕನ್ನಡದಲ್ಲಿ ಸಾಮಾನ್ಯ ನಿಧಿ ಅಂತ ಕರೀತಾರೆ. ಸೆಕ್ಷನ್ 15 ಆಫ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926, ಸೆಕ್ಷನ್ 16 ಆಫ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ಇದು ರಾಜಕೀಯ ನಿಧಿ ಅಂತ ಕರೀತಾರೆ. ವೆಲ್, ಎರಡು ನಿಧಿಗಳಂತ ಫೈನಲೈಸ್ ಆಯಿತು.
ಈ ನಿಧಿಗಳ ಬಗ್ಗೆ ಈಗ ನಾವು ಓದಬೇಕಪ್ಪ, ಓಕೆನಾ. ಹೆಸರೇ ಹೇಳ್ತಾ ಇದೆಯಲ್ವಾ, ಜನರಲ್ ಫಂಡ್ ಅಂತಂತಂದ್ರೆ ಜನರಲ್ ಆಗಿ ಯೂಸ್ ಮಾಡುವಂಥ ಪರ್ಪಸ್ಸಿಗೆ, ಕ್ಲೇಮ್ಗಾಗಿರ್ಬೋದು, ಸಮಸ್ಯೆಗೆ, ಆಕ್ಸಿಡೆಂಟಿಗೆ, ಪ್ರಿಲಿಮಿನರಿ ಖರ್ಚು ಎಲ್ಲ. ಪೊಲಿಟಿಕಲ್ ಫಂಡ್ ಅಂತಂದ್ರೆ ಅಲ್ಲಿ ಪೊಲಿಟಿಕ್ಸಿಗೋಸ್ಕರ ಏನು ನಡೆಯುತ್ತಲ್ಲ, ಈಗ ಎಲೆಕ್ಷನ್ ಎಲ್ಲ ನಡಿಬೇಕಲ್ಲ, ಎಲೆಕ್ಷನಲ್ಲಿ ಟ್ರೇಡ್ ಯೂನಿಯನ್ ಎಲೆಕ್ಷನ್ ಎಲ್ಲ ಮಾಡಿಬಿಟ್ಟು ನಡೆಸ್ತಾರಲ್ಲ, ಅಲ್ಲಿನ ಪೊಲಿಟಿಕಲ್ ಫಂಡ್. ಈ ಪೊಲಿಟಿಕಲ್ ಫಂಡ್ ಅಂತಂದ್ರೆ ನಮ್ಮ ಈ ರಾಜಕೀಯ ಫಂಡ್ ಅಲ್ಲ, ಇದು ರಾಜಕೀಯನೇ ಒಂಥರ, ಟ್ರೇಡ್ ಯೂನಿಯನ್ ರಾಜಕೀಯ ಇದು, ಓಕೆನಾ. ಅಲ್ಲಲ್ಲೇ ಫ್ಯಾಕ್ಟ್ರಿಯಲ್ಲೇ ಗುಂಪು ಕಟ್ಕೊಂಡು ಮಾಡ್ತಾರಲ್ಲ, ಆ ರಾಜಕೀಯದ ಫಂಡು ಅಂತ ಲೆಕ್ಕಾಚಾರ ಇದು. ಸೊ 15 ನಾರ್ಮಲ್ ಫಂಡು, 16 ಟ್ರೇಡ್ ಯೂನಿಯನ್ ಫಂಡು ಅಂತ ಹೇಳ್ಬೋದು. ಓಕೆ, ವೆಲ್ ಈಗೇನು ಮಾಡೋಣ ಅಂತಂದ್ರೆ ಇದ್ರ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗೋಣ, ಆಯ್ತಾ. ಒಂದು ಫಂಡ್ಸ್ ಆಫ್ ಟ್ರೇಡ್ ಯೂನಿಯನ್ ಅಂತ ಇದೆ. ಆ ಫಂಡ್ಸ್ ಆಫ್ ಟ್ರೇಡ್ ಯೂನಿಯನ್ ಅಂತಂದರೆ ಯಾವುದೇ ಒಂದು ಆರ್ಗನೈಸೇಷನ್ ಏನಿದೆಯಲ್ವಾ, ಅದು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ ಅಂದರೆ ಹಣ ಇಲ್ಲ ಅಂದರೆ ಆರ್ಗನೈಸೇಷನ್ ಅಲ್ಲ, ಯಾವ ಕೆಲಸನೂ ಕೂಡ ಪರಿಣಾಮಕಾರಿಯಾಗಿ ನಡೆಸೋಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿಯಾದಂಥ ವಿಷಯ ಇದ್ದಾಗ ಸೊ ಅಲ್ಲೊಂದು ಹಣ ಇರಲೇಬೇಕಾಗುತ್ತೆ. ಸೊ ಈ ರೀತಿ ಒಂದು ಹಣ ಬೇಕಾಗುತ್ತೆ ಅಂತಂದರೆ ಅಲ್ಲೊಂದು ನಿಧಿ ಸ್ಥಾಪನೆ ಮಾಡಿಕೊಂಡು ಅಧಿಕಾರನ ಚಲಾಯಿಸುವಂಥದ್ದು ರೀತಿನ ಒಂದ್ಸಲ ನೋಡ್ಕೊಳ್ತಾರೆ. ಸೊ ಅದಾದಮೇಲೆ ಸಮ್ ರೆಸ್ಟ್ರಿಕ್ಷನ್ಸ್ಗಳನ್ನು ಕೂಡ ಇದಕ್ಕೆ ಹಾಕಿರ್ತಾರೆ. ಹಾಗೆ ಹಣ ಇದೆ ಅಂತೇಳಿ ಒಂದೇ ಸಲ ಎಲ್ಲ ಹಣ ಎಲ್ಲಿ ಬೇಕಲ್ಲಿ ಖರ್ಚು ಮಾಡೋಕ್ಕಾಗಲ್ಲ. ಈ ರೀತಿ ರೆಸ್ಟ್ರಿಕ್ಷನ್ಸ್ಗಳು, ಸೆಕ್ಷನ್ಸ್ಗಳೆಲ್ಲ ಮಾಡ್ಕೊಂಡಿರ್ತಾರೆ. 2 ಫಂಡ್ ಇದೆ ಅಂತ ಹೇಳಿದೆ, ಒಂದು ಜನರಲ್ ಫಂಡ್ ಇದೆ ಅಂತ ಹೇಳಿದೆ, ಇನ್ನೊಂದು ಯಾವ ಫಂಡ್ ಹೇಳಿದೆ ನಾನು, ಪೊಲಿಟಿಕಲ್ ಫಂಡ್ ಇದೆ ಅಂತ ಹೇಳಿದೆ ನಿಮಗೆ. ವೆಲ್ ಓಕೆ, 2 ಫಂಡ್ ಬಗ್ಗೆನೂ ಕೂಡ ಈ ಎಕ್ಸ್ಪ್ಲನೇಷನ್ ನೋಡೋಣ. ಇಲ್ಲ ಸರ್ ಇದು ಎಕ್ಸಾಮಿಗೆ ಕೇಳ್ತಾರಾ, ಸುಮ್ಮನೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀರಾ? ಎಕ್ಸಾಮಿಗೆ ಕೇಳ್ತಾರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೊಲಿಟಿಕಲ್ ಫಂಡ್ ಆ್ಯಂಡ್ ಜನರಲ್ ಫಂಡ್ ಆಫ್ ಅಂಡರ್ ದ ಟ್ರೇಡ್ ಯೂನಿಯನ್ ಆಕ್ಟ್ 1926 ಅಂತಾರೆ. ಇಲ್ಲ ಅಂತಂದರೆ ಎಕ್ಸ್ಪ್ಲೈನ್ ಅಬೌಟ್ ದ ಜನರಲ್ ಫಂಡ್ ಅಂತಾರೆ, ಇಲ್ಲ ಎಕ್ಸ್ಪ್ಲೈನ್ ಅಬೌಟ್ ದ ಪೊಲಿಟಿಕಲ್ ಫಂಡ್ ಅಂತಾರೆ. ವಿಷಯ ತುಂಬ ಸಿಂಪಲ್ ಆಗಿದೆ, ಕಾನ್ಸೆಪ್ಟ್ ತುಂಬ ಸಿಂಪಲ್ ಆಗಿದೆ. ಜನರಲ್ ಆಗಿ ಥಿಂಕ್ ಮಾಡಿಬಿಟ್ಟು ಹಾಗೆ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಸಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜನರಲ್ ಫಂಡ್ ಅನ್ನುವಂಥದ್ದು ಏನಿದೆ, 25% ಆಫ್ ದ ಟೋಟಲ್ ಇನ್ಕಮ್ ಆಫ್ ದ ಟ್ರೇಡ್ ಯೂನಿಯನ್ ಇಸ್ ರಿಗಾರ್ಡೆಡ್ ಆಸ್ ದ ಜನರಲ್ ಫಂಡ್ ಅಂತ ಇದೆ. ಅಂತಂದರೆ ನಿಮ್ಮ ಹತ್ರ ಟೋಟಲ್ ಏನು ಫಂಡ್ ಇದೆ ಅದ್ರದ್ದು 25% ಮಾತ್ರ ಸಾಮಾನ್ಯ ನಿಧಿ ಅಂತ ನೀವು ಅನೌನ್ಸ್ ಮಾಡ್ಕೋಬಹುದು. ಸೆಕ್ಷನ್ 15 ಡೀಲ್ ಮಾಡ್ತಾ ಇದೆ ಈ ಜನರಲ್ ಫಂಡಿನ ಬಗ್ಗೆ. ಅದು ಆಬ್ಜೆಕ್ಟ್ಸ್ಗಳನ್ನೆಲ್ಲ ಹೇಳುತ್ತೆ, ಎಲ್ಲಿ ಸ್ಪೆಂಡ್ ಮಾಡಬೇಕು ಅಂತ. ಸಿ ಅರ್ಥ ಆಗ್ತಿದೆಯಲ್ಲ, 25% ಮಾತ್ರ ಇರಬೇಕು ಅಂತ ಹೇಳ್ತಾ ಇದೆ. ಸೆಕ್ಷನ್ 15 ಡಿಕ್ಲೇರ್ ಮಾಡ್ತಾ ಇದೆ ಜನರಲ್ ಫಂಡ್ ಬಗ್ಗೆ. ಆಬ್ಜೆಕ್ಟು ಮತ್ತು ಎಲ್ಲಿ ಸ್ಪೆಂಡ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ ಸೆಕ್ಷನ್ 15. ಓಕೆ, ವೆಲ್ ಎಲ್ಲಿ ಇದನ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾ ಇದೆ ಅಂದರೆ, ಸಂಬಳ ಮತ್ತು ಭತ್ಯೆಗಳಿಗೆ. ಯಾರ ಸಂಬಳ ಮತ್ತು ಭತ್ಯೆಗಳಿಗೆ? ಆ ಯೂನಿಯನ್ ಕಟ್ಕೊಂಡಿದ್ದಾರೆ ಅಂತಂದರೆ ಯೂನಿಯನ್ ಮೇಂಟೈನ್ ಮಾಡೋಕೆ ಒಂದು ಸಣ್ಣ ಟೀಮ್ ಇರಬೇಕಲ್ವಾ, ಸಣ್ಣದೋ ದೊಡ್ಡದೋ, ಯಾವ ಮಟ್ಟಕ್ಕೆ ಯೂನಿಯನ್ ಕಟ್ಕೊಂಡಿರ್ತಾರೆ ಆ ಮಟ್ಟಕ್ಕೆ ಆ ಫ್ಯಾಕ್ಟ್ರಿಯಲ್ಲಿ. ಸೊ ಆ ಟೀಮಿಗೆ ಬೇಕಾಗಿರುವಂಥ ಸಂಬಳ ಆಗಿರ್ಬೋದು, ಅವ್ರಿಗೆ ಕೊಡಬೇಕಾಗಿರುವಂಥ ಭತ್ಯೆ ಆಗಿರಬಹುದು, ಸೊ ಇವುಗಳಿಗೆ. ಅದಾದಮೇಲೆ ಸೂಟು, ಏನಾದರೂ ಒಂದು ಕೇಸ್ ಫೈಲ್ ಆಗಿದೆ ಅಂತಂದರೆ ಆ ಯೂನಿಯನ್ ಮೇಲೆ, ಸೊ ಆ ಯೂನಿಯನ್ನ ಕೇಸ್ ಫೈಲ್ ಮಾಡಿದ್ದು ದುಡ್ಡನ್ನ ಇಲ್ಲಿಂದ ತಕ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಡ್ಮಿನಿಸ್ಟ್ರೇಷನ್ಗೆ, ಆಡಳಿತ ನಿರ್ವಹಣೆ ಮಾಡೋಕ್ಕೋಸ್ಕರ ಏನೇನು ಫಂಡ್ಸ್ಗಳು ಬೇಕಲ್ವಾ, ಸೊ ಅದನ್ನು ಇಲ್ಲಿಂದ ತಕ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಟ್ರೇಡ್ ಡಿಸ್ಪ್ಯೂಟ್ಸ್ಗಳೇನಾದರೂ ಆಗಿತ್ತು ಅಂತಂತಂದರೆ, ನಾ ಹೇಳಿದ್ನಲ್ಲ ಟ್ರೇಡ್ ಡಿಸ್ಪ್ಯೂಟ್ ಅಂದರೆ ಬೇರೆ, ಮನೇಲಿ ನಡೆಯೋ ಸಣ್ಣ ಪುಟ್ಟ ಡಿಸ್ಪ್ಯೂಟ್ ಬೇರೆ. ಅಲ್ಲಿನ ಟ್ರೇಡ್ ಡಿಸ್ಪ್ಯೂಟ್ಗಳಾಗಿತ್ತು ಅಂತಂತಂದರೆ ಅಲ್ಲಿಗೆ ಜನರಲ್ ಫಂಡನ್ನು ಖರ್ಚು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಯಾರಾದರೂ ವಿಕ್ಟಿಮ್ಸ್ಗಳಾಗಿದ್ದಾರಪ್ಪ, ಅವ್ರಿಗೆ ಕಾಂಪೆನ್ಸೇಷನ್ ಸ್ವಲ್ಪ ಕೊಡಬೇಕು ಅಂತಂದರೆ, ಏನೋ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟಾಗಿ ಅವನಿಗೆ ಒಂದಿಷ್ಟು ದುಡ್ಡು ಬೇಕು, ಒಬ್ಬ ಲೇಬರ್ಗೆ, ಒಬ್ಬ ಕಾರ್ಮಿಕನಿಗೆ, ಒಬ್ಬ ಎಂಪ್ಲಾಯ್ಗೆ. ಆ ಟೈಮಲ್ಲಿ ಈ ಜನರಲ್ ಫಂಡಿನ ದುಡ್ಡು ತೆಗೆದ್ಬಿಟ್ಟು ಸ್ವಲ್ಪ ಕೊಡ್ತಾರೆ, ತಗೋ ಇದರಲ್ಲಿ ನೀವು ಯೂಸ್ ಮಾಡ್ಕೋ, ಆ ಥರ ಖರ್ಚು ಮಾಡ್ಬೋದು ಅಂತ ಪ್ರಾವಿಷನ್ ಕೊಟ್ಟಿದ್ದಾರೆ ಸೆಕ್ಷನ್ 15 ಆಫ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ಅಲ್ಲಿ. ವೆಲ್ ಈಗೇನು ಅಂತಂತಂದರೆ, ಅಲೋವೆನ್ಸಸ್ ಟು ಮೆಂಬರ್ಸ್, ಸಮ್ ಅಲೋವೆನ್ಸನ್ನು ಕೊಡೋಕ್ಕೆ ಇಲ್ಲಿಂದನೇ ದುಡ್ಡು ತೆಗಿತಾರೆ. ಎಲ್ಲಿಂದ? ಏನಾದರೂ ಯಾರಾದರೂ ತೀರ್ಕೊಂಡ್ರೆ, ಏಜ್ ಆದರೆ, ಅಥವಾ ಆರಾಮಿಲ್ಲ ಅಂತಂದರೆ, ಆಕ್ಸಿಡೆಂಟ್ ಆದರೆ, ಅನ್ಎಂಪ್ಲಾಯ್ಮೆಂಟ್ ಆಗಿಬಿಟ್ರೆ, ಕೆಲಸದಿಂದ ಸಡನ್ನಾಗಿ ಅವ್ರನ್ನ ತೆಗೆದು ಹಾಕಿದರೆ, ಫ್ಯಾಕ್ಟ್ರಿ ಬಂದಾದರೆ, ಇವ್ರ ಹತ್ರ ಒಂದು ಫಂಡ್ ಇರುತ್ತೆ. ಈ ಫಂಡ್ ಎಲ್ಲಿಂದ ಕಲೆಕ್ಟ್ ಆಗಿರುತ್ತೆ ಸರ್ ಅಂತಿದ್ದೀರಾ? ರಿಜಿಸ್ಟ್ರೇಷನ್ ಫೀಸ್ ಅಂತ ಎತ್ಕೊಂಡಿರ್ತಾರೆ. ಎಲ್ಲಿಂದ? ಪ್ರತಿಯೊಬ್ಬ ಮೆಂಬರಿಂದಾನೇ, ಅಲ್ಲೇ ಎಂಪ್ಲಾಯೀಸ್ಗಳಿಂದ. ಇದು ಅಂತ ಜಾಸ್ತಿ ಏನಿರಲ್ಲ, ಬಟ್ ಕಂಪನಿ ಕಡೆಯಿಂದನೇ ಒಂದಿಷ್ಟು ಪರ್ಸೆಂಟೇಜ್ ಅಂತ ಕೊಡಬೇಕಾಗುತ್ತೆ, ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ. ಈ ರೀತಿಯಾದಂಥ ಎಲ್ಲ ಫಂಡ್ಗಳನ್ನು ಸೇರಿಸ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇರೋದು. ಈ ಫಂಡಲ್ಲಿ 25% ನಾನು ಹೇಳ್ತಾ ಇರೋ ಜಾಗದಲ್ಲಿ ಜನರಲ್ ಫಂಡಾಗಿ ಖರ್ಚು ಮಾಡಬೇಕಂತೆ ಸೆಕ್ಷನ್ 15 ಪ್ರಕಾರ, ಓಕೆನಾ. ಸೊ ಸೆಕ್ಷನ್ 16 ಪ್ರಕಾರ ಪೊಲಿಟಿಕಲ್ ಫಂಡ್ ಇದೆ, ಅಲ್ಲೆಲ್ಲೆಲ್ಲಿ ಖರ್ಚು ಮಾಡ್ತಾರೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಸೊ ವೆಲ್ ಇನ್ನು ಮುಂದಿನ ಪಾಯಿಂಟ್ ಏನಾದರೂ ನೋಡಬೇಕು ಅಂತಂತಂದರೆ, ಇನ್ಶೂರೆನ್ಸ್ ಏನಾದರೂ ಪಾಲಿಸಿ ಏನಾದರೂ ನೀವು ಮಾಡಿಸಿದ್ದೀರಾ, ಯಾವುದಕ್ಕೆ? ಅನಾರೋಗ್ಯಕ್ಕೆ, ಅಪಘಾತಕ್ಕೆ, ನಿರುದ್ಯೋಗಕ್ಕೆ, ಆ ಟೈಮಲ್ಲಿ ಕೂಡ ನೀವು ಯೂಸ್ ಮಾಡಬೇಕಾಗುತ್ತೆ. ಈ ಫಂಡನ್ನು ಇಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಎಜುಕೇಷನಲ್, ಸೋಷಿಯಲ್, ರಿಲಿಜಿಯಸ್ಸು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಏನಾದರೂ ಪ್ರಯೋಜನ ಪಡಿಬೇಕಾ ನೀವು? ಸೊ ಆ ಕಾಳಜಿನ ಏನಾದರೂ ಮೇಂಟೈನ್ ಮಾಡಬೇಕಾ? ಆ ಬೆನಿಫಿಟ್ಸ್ನ ಏನಾದರೂ ನೀವು ನೋಡಬೇಕಾ? ಸೊ ಆ ಟೈಮಲ್ಲಿ ಜನರಲ್ ಫಂಡ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನಾದರೂ ಪಬ್ಲಿಷ್ ಮಾಡಬೇಕಾ? ಕನ್ಸರ್ನ್ಸ್ಗಳು, ವರ್ಕ್ಮ್ಯಾನ್ ಏನಿರ್ತಾರಲ್ಲ ಅವ್ರದ್ದೇನಾದರೂ ಕನ್ಸರ್ನ್ಸ್ಗಳು ನೀವು ಪಬ್ಲಿಷ್ ಮಾಡಬೇಕು. ಆ ರೀತಿ ಏನಾದರೂ ಇತ್ತು ಅಂತಂದರೆ ನೀವು ಅವಾಗಲೂ ಕೂಡ ಇಲ್ಲಿನ ಫಂಡ್ ತೆಗೆದು ಯೂಸ್ ಮಾಡ್ಕೊಳ್ಳಿ ಜನರಲ್ ಫಂಡ್ ಅಂತ ಹೇಳ್ತಾರೆ. ಸೆಕ್ಷನ್ 15 ಹೇಳುತ್ತೆ ನಮ್ಮ ಆ್ಯಕ್ಟಿಂದು.
ಇದಿಷ್ಟು ನಿಮ್ಮ ಜನರಲ್ ಫಂಡ್ ಬಗ್ಗೆ ಆದರೆ ನೆಕ್ಸ್ಟ್ ಟಾಪಿಕ್ ಇದೆ ಪೊಲಿಟಿಕಲ್ ಫಂಡ್. ಇಲ್ಲಿದೆ ನೋಡಿ, ಪೊಲಿಟಿಕಲ್ ಫಂಡ್ಸ್ ಅಂತ ಮತ್ತೊಂದ್ಸಲ ಮೆನ್ಷನ್ ಮಾಡಿದ್ದೀನಿ. ಒಂದಂತೂ ಅರ್ಥ ಆಯಿತು, ಜನರಲ್ ಫಂಡ್ ನಾವು ಎಲ್ಲಿ ಖರ್ಚು ಮಾಡ್ತಾ ಇದೀವಿ, ಜನರಲ್ ಫಂಡ್ ಅಂದ್ರೆ ಏನು, ಸೆಕ್ಷನ್ 15 ಬರುತ್ತೆ, ಎಲ್ಲಿ ಖರ್ಚು ಮಾಡ್ತೀವಿ. ಸಿಂಪಲ್ ಆಗಿ ಇಲ್ಲೇ ಮೆನ್ಷನ್ ಮಾಡಿರೋ ಪ್ರಕಾರ ನಿಮಗೆ ಅರೌಂಡು ಈ ಸ್ಯಾಲ್ರಿ ಅಲೌನ್ಸು, ಕೇಸ್ ಹಾಕ್ಕೊಳ್ಳೋಕ್ಕೆ, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿಗೆ, ಟ್ರೇಡ್ ಡಿಸ್ಪ್ಯೂಟು, ವಿಕ್ಟಿಮು, ಅಲೌನ್ಸಿಗೆ ಏನಾದ್ರು ಸಮಸ್ಯೆ ಆಯಿತು, ಡೆತ್ ಆದಾಗ, ಅದು ಇದು ಸಿಕ್ನೆಸ್ಸು, ಆರಾಮಿಲ್ಲ, ಎಜುಕೇಷನಲ್ಲು, ಬ್ಯಾಕ್ಗ್ರೌಂಡು, ವರ್ಕ್ ಮ್ಯಾನಿಗೆ ಏನಾದರೂ ಕನ್ಸರ್ನ್ಸ್ ಇತ್ತು ಅಂತಂದರೆ ಇಲ್ಲ ಪಬ್ಲಿಷ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ. ಇವೆಲ್ಲೀಗ ಮತ್ತೆ ಪೊಲಿಟಿಕಲ್ ಫಂಡ್ನ ಎಲ್ಲಿ ಯೂಸ್ ಮಾಡ್ಕೊಳ್ಳೋವಂಥದ್ದು, ಈ ಹೆಸರೇ ಹೇಳ್ತಾ ಇದೆಯಲ್ಲ ಪೊಲಿಟಿಕಲ್ ಫಂಡ್ನ ಎಲ್ಲಿ ಯೂಸ್ ಮಾಡ್ಕೊಳ್ಳೋವಂಥದ್ದು. ಆಬ್ವಿಯಸ್ಲಿ ಎಲೆಕ್ಷನ್ನು, ಕ್ಯಾಂಪೇನ್ ಎಲೆಕ್ಷನ್ ಏನು ನಡೆಯುತ್ತಲ್ವಾ, ಸೆಲೆಕ್ಷನ್ ಮಾಡಬೇಕಲ್ವಾ, ಆ ಟೈಮಲ್ಲಿ ಅಲ್ಲಿನ ಪೊಲಿಟಿಕಲ್ ಫಂಡ್ನ ಯೂಸ್ ಮಾಡ್ಕೊಳ್ತಾರೆ. ಏನಂತ ಇದೆ, ಸೆಕ್ಷನ್ 16 ಹೇಳುತ್ತೆ ಅಂತ ಹೇಳ್ತಾ ಇದೆ, ಪೊಲಿಟಿಕಲ್ ಫಂಡ್ನ ಸೆಕ್ಷನ್ 16 ಅಂಡರ್ದಲ್ಲಿ ಹೇಳ್ತಾ ಇದೆ ಅಂತ ಹೇಳ್ತಾ ಇದೆ. ಬಟ್ ಈ ಸೆಕ್ಷನ್ 16 ಇಲ್ಲಿ ಪೊಲಿಟಿಕಲ್ ಫಂಡ್ ತಗೋಬೇಕು ಅಂತೇಳಿ ಈ ಪೊಲಿಟಿಕ್ಸಲ್ಲಿ ಯಾವುದೋ ಒಂದು ಪಾರ್ಟಿ ಜಾಸ್ತಿ ತೊಗೊಂಡು ಇನ್ನೊಂದು ಪಾರ್ಟಿ ಕಡಿಮೆ ದುಡ್ಡು ತೊಗೊಳ್ಳೋದು, ಈ ರೀತಿ ಎಲ್ಲ ಈ ಥರ ಯಾವುದೇ ರೀತಿ ಮಾಡೋ ಹಾಗಿಲ್ಲ, ತಾರತಮ್ಯ ಮಾಡೋವಂತಿಲ್ಲ. ಓಕೆ, ಈಗ ಹಣ ಖರ್ಚು ಮಾಡ್ತಾ ಇದ್ದಾರಪ್ಪ, ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲೆಲ್ಲಿ ಖರ್ಚು ಮಾಡ್ತಾರೆ, ಒಂದು ಎಲೆಕ್ಷನ್ ಕ್ಯಾಂಪೇನಿಗೆ ಖರ್ಚು ಮಾಡ್ತಾರೆ, ಇಲ್ಲ ಅಂತಂದರೆ ಅಭ್ಯರ್ಥಿನ ಬೆಂಬಲಿಸೋಕ್ಕೆ ಸಭೆಗಳು, ದಾಖಲೆಗಳೆಲ್ಲ ಮೇಂಟೈನ್ ಮಾಡಬೇಕಲ್ಲ, ಮೀಟಿಂಗ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆಫ್ ಸಪೋರ್ಟಿಂಗ್ ಎನಿ ಕ್ಯಾಂಡಿಡೇಟ್, ಯಾವುದಾದ್ರೂ ಒಬ್ಬ ಕ್ಯಾಂಡಿಡೇಟ್ನ ಸಪೋರ್ಟ್ ಮಾಡಬೇಕು ಅಂತಂತಂದರೆ ಅಲ್ಲಿ ಮೀಟಿಂಗ್ ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ರಿ ವರ್ಕ್ ಇರುತ್ತೆ, ಕೂತ್ಕೊಂಡು ಆಗಾಗಲ ಮೀಟಿಂಗ್ ಮಾಡಿ ಇವನು ಟ್ರೇಡ್ ಯೂನಿಯನ್ ಪ್ರೆಸಿಡೆಂಟ್ ಆಗದ, ನಮ್ಮ ಎಲ್ಲರೂ ಲೇಬರ್ಸ್ಗಳ ಒಬ್ಬ ಅಧ್ಯಕ್ಷ ಅಂತ ನಾವು ಮಾಡಬಹುದಾ ಅಂತ ವಿಚಾರ ಮಾಡೋಕ್ಕೆ. ಆಮೇಲೆ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ ಫಾರ್ ಎಲೆಕ್ಷನ್, ರಿಜಿಸ್ಟ್ರೇಷನ್ ಅಂತ ಅಲ್ಲಿ ಹೋದಾಗಲ್ಲ ಒಂದು ಸ್ವಲ್ಪ ಮೈನರ್ ಫೀಸ್ ಎಲ್ಲ ಇರುತ್ತಲ್ವ, ರಿಜಿಸ್ಟ್ರೇಷನ್ ಆಫೀಸಲ್ಲಿ ಎಲ್ಲ ಕೊಡಬೇಕಾಗಿರುವಂಥದ್ದು. ಅವ್ರಿಗೆ ಮತ ಗೀತ ಚಲಾಯಿಸಬೇಕು ಅಂದರೆ ಮತ್ತೆ ಬೂತ್ಗಳೆಲ್ಲ ರೆಡಿ ಮಾಡಿಬಿಟ್ಟು ಮತ ಚಲಾಯಿಸಬೇಕಲ್ವ. ಎಲ್ಲಿದು ಮತ ಚಲಾಯಿಸ್ತಾ ಇರೋದು, ಫ್ಯಾಕ್ಟ್ರಿಯಲ್ಲೇ ಅಲ್ಲಲ್ಲೇ ಲೀಡರ್ನ ಸೆಲೆಕ್ಟ್ ಮಾಡೋಕ್ಕೆ ಮತ ಚಲಾಯಿಸ್ತಾ ಇರೋದು, ಸೊ ಅಂಥ ಕಡೆ ಯೂಸ್ ಮಾಡ್ತಾರೆ. ಇಲ್ಲ ಅಂತಂತಂದರೆ ನೆಕ್ಸ್ಟ್ ಏನಾದರೂ ಯಾವುದಾದ್ರೂ ಒಪ್ಪಂದ ಮಾಡ್ಕೋಬೇಕು, ಇಲ್ಲ ಯಾವುದಾದ್ರೂ ಒಂದು ಪ್ರಕಟಣೆ ಮಾಡ್ಕೋಬೇಕು, ಅರ್ಥ ಆಗ್ತಿದೆಯಲ್ವಾ. ನೋಡಿ, ಯಾವುದಾದ್ರೂ ಒಂದು ಪಬ್ಲಿಕೇಶನ್ ಮಾಡಬೇಕಪ್ಪ, ಇಲ್ಲ ಯಾವುದಾದ್ರೂ ಒಂದು ಅಗ್ರಿ ಆಗಿರೋದು, ಡಿಸ್ಅಗ್ರಿ ಆಗಿರೋವಂಥದ್ದು ಯಾವುದಾದ್ರು ಒಂದು ಡೀಲಿಂದ ಏನಾದರೂ ಮಾಡ್ಕೋಬೇಕು. ಸೊ ಅವಕ್ಕೆಲ್ಲ ಒಂದು ಸ್ವಲ್ಪ ಎಕ್ಸ್ಪೆನ್ಸ್ ಖರ್ಚಾಗುತ್ತಲ್ಲ, ಆ ಎಕ್ಸ್ಪೆನ್ಸಿಗೋಸ್ಕರನೂ ಕೂಡ ಯೂಸ್ ಮಾಡ್ಕೊತಾರೆ. ಇದಿಷ್ಟು ಪೊಲಿಟಿಕಲ್ ಫಂಡ್ ಬಗ್ಗೆ. ಆಲ್ಮೋಸ್ಟ್ ಇಲ್ಲಿಗೆ ಏನಿದೆ ಅಲ್ವಾ, 2/3 ಆಫ್ ಸಿಲೆಬಸ್ ನಮ್ಗೆ ಕ್ಲೋಸ್ ಆಗಿ ಹೋಗಿದೆ. ಯಾವುದು, ಫಸ್ಟ್ ಯೂನಿಟಿಂದು. ಈಗ 3/3 ಆಫ್ ಸಿಲೆಬಸ್ಸನ್ನು ಮತ್ತೊಂದು ಸಲ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ವ್ಯಾಸ್ಟ್ ಸಿಲೆಬಸ್ ಇದೆ, ಲೇಬರ್ ಲಾ ಸಬ್ಜೆಕ್ಟ್ ಇದೆಯಲ್ಲ ತುಂಬ ವ್ಯಾಸ್ಟ್ ಇದೆ. ಈ ಲೇಬರ್ ಲಾ, ಮುಸ್ಲಿಂ ಲಾ ಇವೆಲ್ಲ ಇದೆಯಲ್ಲ ಒಂದು ಸ್ವಲ್ಪ ವ್ಯಾಸ್ಟ್ ಸಿಲೆಬಸ್ ಇದೆ ಇರೋದ್ರಲ್ಲೇ. ಓಕೆ, ಸೊ ಎನಿಹೌ ಸಿಲೆಬಸ್ಸಿಂದ ಯಾವ ಟಾಪಿಕ್ ಕೂಡ ಮಿಸ್ ಔಟ್ ಮಾಡೋ ಚಾನ್ಸಸ್ಸೇ ಇಲ್ಲ. ಎಲ್ಲ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ ಲೈನ್ ಆಗಿ. ಕ್ರಾಸ್ ಚೆಕ್ ಮಾಡಿ, ಯಾವುದಾದ್ರೂ ಕ್ವಶನ್ ಮಿಸ್ ಔಟ್ ಆಗಿದೆ ನಾವು ಕೊಟ್ಟಿರೋಂಥದ್ರಲ್ಲಿ ದಯವಿಟ್ಟು ಒಂದು ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ಮತ್ತೆ ಇನ್ನೊಂದು ರೆಕಾರ್ಡೆಡ್ ಕ್ಲಾಸಸ್ಸನ್ನು ಪ್ರೊವೈಡ್ ಮಾಡೋಣ, ಯಾವುದೇ ಒಂದು ಮಿಸ್ ಔಟ್ ಆಗಿದೆ ಅದರಲ್ಲಿ ಏನು ಬೇರೆ ಮಾಡ್ತಿಲ್ಲ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಸಾಕಾಗುತ್ತೆ. ಸೊ ಫರ್ದರ್ ನೆಕ್ಸ್ಟ್ ವಿಡಿಯೋನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತಂದರೆ, ಎರಡು ಟ್ರೇಡ್ ಕಂಪ್ನಿನ ಒಂದಕ್ಕೆ ಹೆಂಗೆ ಕ್ಲಬ್ ಮಾಡೋದು, ಅದನ್ನೇ ನಾವೇನಂತೀವಿ ಅಮಾಗ್ಲೇಷನ್ ಅಂತ ಕರಿತೀವಿ. ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. ಇವೆರಡು ಕಾನ್ಸೆಪ್ಟನ್ನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನೋಡೋಣ. ಇಮ್ಯುನಿಟೀಸ್ಗಳೇನಿದೆ, ಸವಲತ್ತುಗಳೇನಿದೆ, ಪ್ರಾಬ್ಲಮ್ಸ್ಗಳೇನು ಈ ಟ್ರೇಡ್ ಯೂನಿಯನ್ಸ್ಗಳು, ಈ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು. ನಿಮ್ಮ ಈ ಫ್ರೆಂಡ್ಸ್ ಗ್ರೂಪ್ಸ್ಗಳೇನಿರುತ್ತಲ್ಲ ಅದಕ್ಕೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಅವ್ರಿಗೆ ತೋರಿಸ್ಬಿಟ್ಟು ಒಂದು ರೆಫರ್ ಮಾಡಿ. ಐ ಥಿಂಕ್ ಕಾಸ್ಟ್ ಇದೆಯಲ್ಲ ಇನ್ನೂ ಕೂಡ ರೆಡ್ಯೂಸ್ ಆಗಿಬಿಟ್ಟು ರೀಫಂಡು ಕೂಡ ಆಗ್ಬೋದು. ಸೊ ಬೆಟರ್ ರೆಫರ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.